ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಳಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಶ್ರೀಲಲಿತಾ ಸಹಸ್ರನಾಮದಲ್ಲಿ 919ನೆಯ ನಾಮ ಚೈತನ್ಯ ಕುಸುಮ ಪ್ರಿಯ. ಚೈತನ್ಯವೆಂಬ ಪುಷ್ಪದಲ್ಲಿ ಪ್ರೀತಿಯನ್ನು ಹೊಂದಿರುವಂಥವಳು. ಚೈತನ್ಯ ಅಂದರೆ ನಾನು ಅನ್ನುವಂತಹ ಆತ್ಮ. ಆದರೆ ಈ ನಾನು ಅನ್ನೋದನ್ನು ಕೇವಲ ನಮ್ಮ ದೇಹಕ್ಕಾಗಿ ವ್ಯವಹರಿಸದೆ ಶುದ್ಧ ಚೈತನ್ಯ ಸ್ವರೂಪಿಯಾದಂತಹ ಆತ್ಮನನ್ನು ನಾವು ತಿಳ್ಕೋಬೇಕು. ಆ ಆತ್ಮ ಚೈತನ್ಯವೇ ಸಕಲವನ್ನ ರಕ್ಷಿಸಿ ಕಾಪಾಡ್ತಾ ಇರುವಂಥದ್ದು. ಶಾಶ್ವತವಾದಂತಹ ಸತ್ಯವಾದ ಈ ಚೈತನ್ಯನೇ ಮಾತೆಗೆ ಅತ್ಯಂತ ಪ್ರಿಯವಾದ ಪುಷ್ಪದಂತೆ ಇರೋದು. ನಾವು ದೇವ್ರ ಪೂಜೆ ಮಾಡ್ತೀವಿ ಅಂತ ಅನೇಕ ಸುಂದರವಾದ ಸುವಾಸನಾಯುಕ್ತವಾದಂತಹ ಪುಷ್ಪಗಳನ್ನು ಸಂಗ್ರಹಿಸಿ ದೇವಿಗೆ ಅರ್ಪಿಸ್ತೀವಿ. ಆದರೆ ಈ ಎಲ್ಲ ಹೂಗಳು ಕೇವಲ ಒಂದೇ ದಿನದಲ್ಲಿ ಬಾಡಿ ಹೋಗುತ್ತೆ. ಅದರ ಸೌಂದರ್ಯ ಕೊಂದೆ ಹೋಗುತ್ತೆ, ಸುವಾಸನೆ ಕ್ಷಯಿಸಿ ಹೋಗುತ್ತೆ. ಆದರೂ ಈ ರೀತಿ ಪುಷ್ಪಗಳನ್ನು ನಾವು ಎಷ್ಟು ಪ್ರಯತ್ನಪೂರ್ವಕವಾಗಿ ಕಷ್ಟಪಟ್ಟು ಸಂಪಾದಿಸಿ ಮಾತೆಗೆ ಅರ್ಪಣೆ ಮಾಡ್ತೀವಿ. ಇಂತಹ ಬಾಹ್ಯ ಪೂಜಾ ವಿಧಾನ ಮಾತ್ರದಿಂದ ಆ ತಾಯಿ ಸುಪ್ರೀತಳಾಗೋದಿಲ್ಲ. ಇದಕ್ಕೆ ಬದಲಾಗಿ ಎಂದೆಂದೂ ಬಾಡದಂತಹ, ಸಂಪಾದಿಸೋಕ್ಕೆ ಕಷ್ಟವೇ ಪಡಬೇಕಾಗಿಲ್ಲದಂತಹ ಆ ಪುಷ್ಪವನ್ನು ಮಾತೆಗೆ ಅರ್ಪಣೆ ಮಾಡಿದ್ರೆ ಸುಲಭವಾಗಿ ಆಕೆಯ ಕೃಪೆ ನಮ್ಮದಾಗತ್ತೆ. ನಾನು ಅನ್ನೋ ಭಾವನೆಯನ್ನೇ ತಾಯಿಗೆ ಅರ್ಪಿಸಿ ನಮ್ಮ ಎಲ್ಲ ಅಹಂಕಾರಗಳನ್ನು ತ್ಯಜಿಸಿ ನಾವು ಆಕೆಗೆ ಶರಣಾದರೆ ಅದೇ ಶ್ರೇಷ್ಠ ಪೂಜೆ ಅನ್ನಿಸ್ಕೊಳ್ಳುತ್ತೆ. ಈ ರೀತಿ ಮಾತೆಗೆ ಪ್ರಿಯವಾಗಿರುವಂಥ 8 ಪುಷ್ಪಗಳಿವೆ. ಅವು ಯಾವ್ಯಾವುದು ಅಂದರೆ ಅಹಿಂಸೆ, ಇಂದ್ರಿಯ ನಿಗ್ರಹ, ಕ್ಷಾಂತಿ, ದಯೆ, ಜ್ಞಾನ, ತಪಸ್ಸು, ಸತ್ಯ, ಭಕ್ತಿ. ಈ ಹೂಗಳನ್ನು ನಾವು ಹೊರಗಡೆಯಿಂದೆಲ್ಲೋ ತರಬೇಕಾಗಿಲ್ಲ. ಇದಕ್ಕಾಗಿ ನಾವು ಹಣವನ್ನು ಖರ್ಚು ಮಾಡಬೇಕಾಗಿಲ್ಲ. ಇವು ಎಂದೆಂದೂ ಬಾಡೋದಿಲ್ಲ. ನಮ್ಮೊಳಗೇ ಇರುವಂತಹ ಈ ಭಾವನಾ ಪುಷ್ಪಗಳನ್ನು ಶ್ರದ್ಧಾಭಕ್ತಿಯಿಂದ ಸುಗಂಧ ದ್ರವ್ಯಗಳೊಡನೆ ಸೇರಿಸಿ, ಯಾವುದದು ಶ್ರದ್ಧಾಭಕ್ತಿಗಳೆಂಬ ಸುಗಂಧ ದ್ರವ್ಯಗಳೊಡನೆ ಸೇರಿಸಿ ಆ ಮಾತೆಯ ಆರಾಧನೆಗೆ ನಾವು ವಿನಿಯೋಗಿಸಿದ್ರೆ ಅದರಿಂದ ದೊರೆಯುವಂತಹ ಫಲ ಅತಿ ಉತ್ಕೃಷ್ಟವಾದದ್ದು. ಸಮಸ್ತ ದುರಿತಗಳಿಂದ ನಮ್ಮನ್ನು ರಕ್ಷಿಸುವಂತಹ ಮಾತೆ ಮುಕ್ತಿ ಅನ್ನೋ ದಿವ್ಯ ಫಲವನ್ನೇ ನಮಗನುಗ್ರಹಿಸ್ತಾಳೆ. ಇಂತಹ ಆತ್ಮನಿವೇದನೆಯ ಪೂಜೆಯನ್ನು ಯಾರು ಮಾಡ್ತಾನೋ ಅವನೇ ಶ್ರೇಷ್ಠ, ಆತನೇ ಜ್ಞಾನಿ. ಇಂತಹ ಪೂಜೆಗೆ ಅತ್ಯಂತ ಕ್ಷಿಪ್ರವಾಗಿ ಒಲಿಯುವಂಥವಳು, ಆನಂದದಿಂದ ತನ್ನ ಭಕ್ತರನ್ನು ಸಲಹುವಂಥವಳು ಆ ಜಗನ್ಮಾತೆ. 920ನೆಯ ನಾಮ ಸದೋದಿತ. ಸರ್ವದಾ ಉದಯವಾಗಿರುವಂಥವಳು, ಸ್ವಯಂ ಪ್ರಕಾಶಮಾನಳಾಗಿದ್ದಾಳೆ ತಾಯಿ. ಸರ್ವದಾ ಸ್ವಸ್ವರೂಪದಲ್ಲಿ ಏಕ ಪ್ರಕಾರವಾಗಿ ಬೆಳಗ್ತಾ ಇರೋಳಾಕೆ. ಮೂಲಾಧಾರದಲ್ಲಿರುವಂತಹ ಪ್ರಕಾಶಮಾನಳಾದಂತಹ ಕುಂಡಲಿನಿ ಶಕ್ತಿ ಜಾಗೃತವಾಗಿ ಮೇಲೇರ್ತಾ ಇರ್ತಾ ಕಾಂತಿಯುಕ್ತವಾಗಿ ಅದು ಸಹಸ್ರಾರವನ್ನು ತಲುಪಿದಾಗ ಶುದ್ಧ ಅರಿವಿನ ಸ್ವರೂಪದಲ್ಲಿ ತೇಜೋರಾಶಿಯಾಗಿ ಪ್ರಕಾಶಿಸ್ತಾಳೆ. ಅಮೃತ ಸ್ವರೂಪಳಾಗಿದ್ದಾಳೆ ಆ ಜಗನ್ಮಾತೆ. ಜ್ಞಾನ ಯಾವಾಗ ಅಭಿವೃದ್ಧಿಯ ಕಡೆಗೆ ಸಾಗ್ತಾ ಇರುತ್ತೆ. ಶುದ್ಧ ಜ್ಞಾನ ಸ್ವರೂಪಳಾದಂತಹ ಜಗನ್ಮಾತೆ ಉದಯದ ಪ್ರಕಾಶದ ಸಂಕೇತವೇ ಆಗಿದ್ದಾಳೆ. ಸಜ್ಜನರಲ್ಲಿ ಪ್ರಕಾಶವಾಗುವಂತಹ ಸತ್ಯವನ್ನು ಸದೋದಿತ ಅಂತಾರೆ. ಆ ಸತ್ಯ ಸ್ವರೂಪಳೇ ಆ ಜಗನ್ಮಾತೆ. 921ನೆಯ ನಾಮ ಸದಾ ತುಷ್ಟ. ನಿತ್ಯ ತೃಪ್ತಳಾಗಿರುವಂಥಳು, ಸದಾಕಾಲ ಸಂತೃಪ್ತಳಾಗಿರುವಂತಹ ಮಾತೆ ತನ್ನ ಭಕ್ತರಿಗೂ ಸಹ ತೃಪ್ತಿಯನ್ನು ಅನುಗ್ರಹಿಸ್ತಾಳೆ. ತಾನು ಸೃಷ್ಟಿ ಮಾಡಿರುವಂತಹ ಸಮಸ್ತ ಜೀವಿಗಳಲ್ಲೂ ತುಷ್ಟಿ ರೂಪದಿಂದ ನೆಲೆಸಿರುವವಳೆ ಆ ಜಗನ್ಮಾತೆ. ಎಲ್ಲಿವರೆಗೆ ನಾವು ಲೌಕಿಕ ಆಕರ್ಷಣೆಗಳಿಗೆ ವ್ಯಾಮೋಹಗಳಿಗೆ ಬಲಿ ಆಗ್ತಾ ಇರ್ತೀವೋ
ಅಲ್ಲಿವರೆಗೂ ತೃಪ್ತಿ ನಮಗೆ ಸಿಗೋದಿಲ್ಲ. ಒಂದು ಅಪೇಕ್ಷೆಯನ್ನು ಪೂರೈಸ್ತಾ ಇದ್ದಂತೆ ಮತ್ತೊಂದು ಅಪೇಕ್ಷೆ ತಲೆ ಎತ್ತಿ ನಿಲ್ಲುತ್ತೆ. ಬೇಕು ಬೇಕು ಅನ್ನೋ ಭಾವ ನಮ್ಮಲ್ಲಿ ಇರೋವರೆಗೂ ಅತೃಪ್ತಿಯ ದಾಸರಾಗ್ಬಿಟ್ಟಿರ್ತೀವಿ ನಾವು. ಅಂದರೆ ಆ ತೃಪ್ತಿಯನ್ನು ಹೊಂದೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಆಗ ಲೌಕಿಕ ಅಪೇಕ್ಷೆಗಳಿಂದ ವಿಮುಕ್ತರಾದಷ್ಟು ನಾವು ತುಷ್ಟಿಯನ್ನು ಹೊಂದ್ಬೋದು. ಆತ್ಮತೃಪ್ತಿಯನ್ನು ಹೊಂದಿರುವಂತಹ ಯೋಗಿ ಬೇರೆ ಏನನ್ನೂ ಬಯಸದೆ ಸದಾಕಾಲ ಸಂತೃಪ್ತನಾಗಿರ್ತಾನೆ. ಅದಕ್ಕಾಗಿ ಶಂಕರ ಭಗವತ್ಪಾದರು ಕೌಪೀನವಂತ ಕಲುಭಾಗ್ಯವಂತಹ ಅಂತ ಸಾರ್ ಹೇಳಿದ್ದಾರೆ. ಯಾಕೆಂದರೆ ಆತ ಏನನ್ನು ಬಯಸಲ್ಲ, ಏನನ್ನೂ ನಿರೀಕ್ಷಿಸಲ್ಲ. ನನ್ನದು ಅನ್ನೋ ವ್ಯಾಮೋಹವೇ ಇಲ್ಲದೆ ಇರುವಂತಹ ನಿರ್ಮೋಹಿಯಾಗಿರ್ತಾನೆ ಆತ. ಹಾಗಾಗಿ ಪ್ರಪಂಚದ ಯಾವ ಬಂಧನವೂ ಅವನನ್ನು ಬಾಧಿಸೋದಿಲ್ಲ, ಯಾವ ಭಾವನೆಗಳಿಗೂ ಆತ ಬಲಿಯಾಗೋದಿಲ್ಲ. ತನ್ನ ಕರ್ತವ್ಯಗಳನ್ನು ಕರ್ತವ್ಯ ದೃಷ್ಟಿಯಿಂದಷ್ಟೇ ಮಾಡ್ತಾನೆ. ಸಮಸ್ತ ಬ್ರಹ್ಮಾಂಡದ ಸೃಷ್ಟಿಕರ್ತೆಯಾಗಿರುವಂತಹ ಮಾತೆ ಈ ಜಗತ್ತಿನಿಂದ ಏನನ್ನು ಬಯಸದೆ ಎಲ್ಲ ಕರ್ಮಗಳಿಗೂ ತಾನು ಕೇವಲ ಸಾಕ್ಷಿ ಸ್ವರೂಪಳಾಗಿರ್ತಾಳೆ. ಸಮಸ್ತನೂ ಆಕೆಯ ಸ್ವರೂಪನೇ ಆಗಿರೋದ್ರಿಂದ ಆಕೆ ಏನಂತಾನೆ ಬಯಸಕ್ಕೆ ಸಾಧ್ಯ? ಆಕೆಗಿಂತ ಭಿನ್ನವಾದಂತಹ, ಆಕೆ ಬಯಸುವಂತಹ ಯಾವ ವಿಷಯ ತಾನೇ ಈ ಜಗತ್ತಿನಲ್ಲಿದೆ? ಅದರಿಂದ ಆ ಜಗನ್ಮಾತೆ ಸದಾಕಾಲ ಸಂತೃಪ್ತಳಾಗಿ ಆನಂದ ಸ್ವರೂಪಿಯಾಗಿದ್ದಾಳೆ. ಯಾರಿಂದಲೂ ಏನನ್ನೂ ನಿರೀಕ್ಷಣೆ ಮಾಡದೆ ಕೇವಲ ತನ್ನ ಸೃಷ್ಟಿಯಾದಿ ಕರ್ತವ್ಯ ನಿರತಳಾಗಿರುವಂತಹ ಮಾತೆ ಆನಂದಘನಳು. ತನ್ನನ್ನು ಆಶ್ರಯಿಸಿದಂತಹ ಭಕ್ತರಿಗೂ ಇಂತಹ ಆನಂದವನ್ನೇ ನೀಡುವಂಥಳು. ಲೌಕಿಕವಾಗಿ ನಾವು ಏನೇನು ಆನಂದ ಅಂದ್ಕೋತೀವಿ, ಆ ಸಂತೋಷಗಳೆಲ್ಲ ಅತ್ಯಂತ ಕ್ಷಣಿಕ, ನಶ್ವರ. ಯಾವುದು ಮತ್ತೆಂದೂ ನಮಗೆ ದುಃಖವನ್ನೇ ಉಂಟು ಮಾಡೋದಿಲ್ಲವೋ ಅಂತಹ ಆನಂದ, ಆತ್ಯಂತಿಕ ದುಃಖ ನಿವೃತ್ತಿ, ಆ ಆನಂದವನ್ನು ಕೊಡುವವಳು ಜಗನ್ಮಾತೆ ಮಾತ್ರ. ಲೌಕಿಕವಾಗಿ ನಮಗೆ ಒಂದು ಕ್ಷಣ ಯಾವುದು ಸಂತೋಷವನ್ನು ಕೊಟ್ಟಿರುತ್ತೋ ಮತ್ತೊಮ್ಮೆ ಅದೇ ನಮ್ಮ ದುಃಖಕ್ಕೂ ಕಾರಣವಾಗುವುದು. ಅದನ್ನೆಲ್ಲ ಮೀರಿ ಶಾಶ್ವತವಾದ ಆನಂದ ಸ್ವರೂಪಿ ಆ ಜಗನ್ಮಾತೆ. 922ನೆಯ ನಾಮ ಕರುಣಾದಿತ್ಯ ಪಾಟಲ. ಬಾಲಸೂರ್ಯನಂತೆ ಪಾಟಲ ವರ್ಣವನ್ನು ಹೊಂದಿರುವವಳು. ಕೆಂಪು ಮತ್ತು ಬಿಳಿ ವರ್ಣಗಳೆಲ್ಲ ಮಿಶ್ರಣವಾಗಿದ್ದು ಪಾಟಲ. ಆಗಷ್ಟೇ ಉದಯಿಸಿದಂತಹ ಬಾಲ್ಯ ಸೂರ್ಯನ ಕಾಂತಿಯಂತೆ ಕಂಗೊಳಿಸ್ತಾ ಇದ್ದಾಳೆ ತಾಯಿ. ಬೃಹದಾರಣ್ಯಕೋಪನಿಷತ್ತಿನ ವರ್ಣನೆ ಇದೆ. ಯಥಾ ಮಹಾರಜತಂ ವಾಸೋ ಯಥಾ ಪಾಂಡವಾವಿಕಂ ಯಥೇಂದ್ರ ಗೋಪೋ ಯಥಾ ಅಗ್ನರ್ಚಿರ್ಯಥಾ ಪುಂಡರೀಕಂ ಯಥಾ ಸಕೃದ್ವಿದ್ಯುಕ್ತಂ. ಕೇಸರಿ ವಸ್ತ್ರದಂತೆ, ಬಿಳಿಯ ತುಪ್ಪಳದಂತೆ, ಇಂದ್ರಗೋಪದಂತೆ, ಅಗ್ನಿಶಿಖೆಯಂತೆ, ಶ್ವೇತ ಕಮಲದಂತೆ, ಮಿಂಚಿನ ಬಳ್ಳಿಯಂತೆ ತೋರ್ತಾ ಇದ್ದಾಳೆ ಆ ಜಗನ್ಮಾತೆ. ಶ್ರೀಮಾತೆ ನಿರಾಕಾರ ಸ್ವರೂಪಿಯಾಗಿದ್ದರು. ಸಾಧಕರು, ಯೋಗಿಗಳು, ಭಕ್ತರು ಮುಂತಾದವರ ಸಾಧನೆ ಪೂಜನೆಗಳಿಗೆ ಅನುಗುಣವಾಗಿ ಅವರವ್ರ ಭಾವಕ್ಕೆ ತಕ್ಕಂತೆ ದರ್ಶನವನ್ನು ನೀಡ್ತಾಳೆ. ಮೋಕ್ಷವನ್ನು ಅನುಗ್ರಹ ಮಾಡುವಾಗ ದೇವಿ ಶಾಂತವಾಗಿ ಶ್ವೇತವರ್ಣದವಳಾಗಿರ್ತಾಳೆ. ಸ್ತ್ರೀ ಪುರುಷ ರಾಜರನ್ನು ವಶಪಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಕೆಂಪು ವರ್ಣವನ್ನು ಹೊಂದಿರ್ತಾಳೆ. ಧನ ಸಂಪತ್ತನ್ನು ನೀಡುವಾಗ ಹಳದಿ ವರ್ಣವನ್ನು ಹೊಂದಿರ್ತಾಳೆ. ಸಂಹಾರ ಮಾಡುವಾಗ ಕಪ್ಪು ವರ್ಣವನ್ನು ಹೊಂದಿರ್ತಾಳೆ. ವೇಷಕಾಲದಲ್ಲಿ ಕಂದು ವರ್ಣವನ್ನು ಹೊಂದಿರ್ತಾಳೆ. ಶೃಂಗಾರದಲ್ಲಿ ಅರುಣವರ್ಣವನ್ನು ಹೊಂದಿರ್ತಾಳೆ ಆ ಜಗನ್ಮಾತೆ. ಆಯಾ ಕಾರ್ಯಗಳಿಗನುಗುಣವಾಗಿ ಸರ್ವವರ್ಣದಲ್ಲೂ ಶೋಭಿಸೋಳು ಜಗನ್ಮಾತೆ. ಸಮಸ್ತ ವರ್ಣಗಳು ಆ ಮಾತೆಯ ಸೃಷ್ಟಿನೇ ಆಗಿರೋದ್ರಿಂದ ಎಲ್ಲದರ ಅಂತರ್ಗತ ಶಕ್ತಿನೂ ಆಕೆಯೇ. ಭಕ್ತರು ಬಯಸಿದ ರೂಪವನ್ನು ಆವರಣವನ್ನು ಧರಿಸಿ ಅವರನ್ನು ಅನುಗ್ರಹ ಮಾಡೋಳು ಆ ಜಗನ್ಮಾತೆ. ಉದಯಿಸ್ತಾ ಇರುವಂತಹ ಸೂರ್ಯನ ವರ್ಣ ಹಾಗೂ ಕಾಂತಿ ಅತ್ಯಂತ ಆಕರ್ಷಣೀಯ. ಮನಸ್ಸಿಗೆ ಅದು ಉಲ್ಲಾಸವನ್ನು ನೀಡುತ್ತೆ ಮತ್ತು ಆಹ್ಲಾದವನ್ನು ಅದು ಉಂಟು ಮಾಡುತ್ತೆ. ಹಾಗೆ ಮಾತೆ ತನ್ನ ಭಕ್ತರ ಮನಸ್ಸಿಗೆ ಹಿತವಾಗುವಂತಹ ಆಹ್ಲಾದವನ್ನು ಉಂಟು ಮಾಡುವಂತಹ ರೀತಿಯಲ್ಲಿ ಗೋಚರಳಾಗ್ತಾಳೆ. ಅವರವ್ರ ಭಾವಕ್ಕೆ ತಕ್ಕಂತೆ ಅವರವರ ಹೃದಯದಲ್ಲೇ ನಾನಾ ವರ್ಣ ರೂಪಳಾಗಿ ದರ್ಶನವನ್ನು ನೀಡ್ತಾಳೆ ತಾಯಿ. ನಾವು ಯಾವ ಸ್ವರೂಪದಲ್ಲಿ ಯಾವ ರೀತಿಯಲ್ಲಿ ಮಾತೆಯನ್ನು ಆರಾಧಿಸಿದ್ರು ಅದೇ ರೀತಿಯಲ್ಲಿ ನಮಗೆ ಗೋಚರಳಾಗಿ ಆ ರೂಪದಿಂದಲೇ ಭಕ್ತರನ್ನು ಅನುಗ್ರಹಿಸುವಂತಹ ಕರುಣಾಮಯಿ ಆ ಜಗನ್ಮಾತೆ.
ಪರಬ್ರಹ್ಮ ಸ್ವರೂಪಿಣಿಯ ತಾಯಿ ಯಾವುದೇ ವರ್ಣಗಳ ಮಿತಿಗೆ ಒಳಪಟ್ಟಿಲ್ಲ, ಎಲ್ಲಕ್ಕೂ ಅತೀತಳಾಗಿದ್ದಾಳೆ ಆಕೆ. ಹಾಗಾಗಿ ಭಕ್ತರ ಅನುಗ್ರಹಕ್ಕಾಗಿ ಭಕ್ತರು ಬಯಸಿದ ವರ್ಣದಲ್ಲಿ, ಭಕ್ತರು ಬಯಸಿದ ರೀತಿಯಲ್ಲಿ ತನ್ನನ್ನು ತಾನು ತೋರ್ಪಡಿಸ್ಕೊತಾಳೆ. 923ನೆಯ ನಾಮ ದಕ್ಷಿಣಾರಾಧ್ಯ. ದಕ್ಷಿಣ ಮಾರ್ಗ ಹಾಗೂ ವಾಮ ಮಾರ್ಗದಿಂದ ಪೂಜಿಸೋರಿಂದ ಆರಾಧಿಸಲ್ಪಡುವಂಥವಳು. ಭಕ್ತರು ತಮ್ಮ ಭಾವನೆಗಳಿಗನುಸಾರವಾಗಿ ನಾನಾ ಪ್ರಕಾರವಾಗಿ ಆ ತಾಯಿಯ ಉಪಾಸನೆಯನ್ನು ಮಾಡ್ತಾರೆ. ಪ್ರಪಂಚ ರೂಪವಾಗಿ ವೃದ್ಧಿ ಹೊಂದುವಂತಹ ಮಾರ್ಗವನ್ನು ದಕ್ಷಿಣ ಮಾರ್ಗ ಅಂತಾರೆ. ವೇದೋಕ್ತವಾದಂತಹ ಕರ್ಮಕಾಂಡಕ್ಕೆ ಇಲ್ಲಿ ಪ್ರಾಧಾನ್ಯ ಇರುತ್ತೆ. ಇಲ್ಲಿ ಮೋಕ್ಷಾಪೇಕ್ಷೆ ಇಲ್ಲದೆ ಕಾಮ್ಯ ಕರ್ಮಗಳನ್ನು ಆಚರಣೆ ಮಾಡ್ತಾರೆ. ಇದರಿಂದ ಪುಣ್ಯ ಏನೋ ಸಿಗತ್ತೆ, ಆದರೆ ಆ ಪುಣ್ಯದ ಫಲವನ್ನು ಅನುಭವಿಸಬೇಕಾದ್ರೂ ಸಹ ಪುನಃ ಈ ಭೂಮಿಯಲ್ಲೇ ಹುಟ್ಟಬೇಕು. ಅದರಿಂದ ಈ ಮಾರ್ಗವನ್ನು ಅನುಸರಿಸೋದ್ರಿಂದ ಪುನರ್ಜನ್ಮದಿಂದ ಬಿಡುಗಡೆ ನಮಗೆ ಸಿಗೋದಿಲ್ಲ. ಇದಕ್ಕೆ ವಿರುದ್ಧವಾಗಿ ಮತ್ತೊಂದು ಉತ್ತರ ಮಾರ್ಗ ಅಂದರೆ ಜ್ಞಾನ ಮಾರ್ಗ. ಮೋಕ್ಷಾಪೇಕ್ಷೆಗಳಾಗಿ ಮಾತೆಯ ಅನುಗ್ರಹವನ್ನು ಪಡೆಯೋದಕ್ಕೆ ನಿಷ್ಕಾಮ ಕರ್ಮಗಳನ್ನು ಆಚರಿಸೋದು. ಈ ಮಾರ್ಗವನ್ನು ಅನುಸರಿಸೋರು ಲೌಕಿಕವಾದಂತಹ ಯಾವ ಬಯಕೆಗಳನ್ನು ಅವರು ಹೊಂದಿರೋದಿಲ್ಲ. ಜ್ಞಾನೈಕ ನಿಷ್ಠರಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಪಡಿತಾರೆ. ಅದರಿಂದ ಈ ಮಾರ್ಗವನ್ನು ಅನುಸರಿಸೋರಿಗೆ ಪುನರ್ಜನ್ಮವೇ ಇಲ್ಲ. ಗೀತೆಯಲ್ಲೂ ಸಹ ನಾವು ಈ ಭಾವವನ್ನು ಕಾಣಬಹುದು. ಅಗ್ನಿರ್ಜ್ಯೋತಿರ್ರಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಅಗ್ನಿ ಪ್ರಕಾಶ, ಹಗಲು, ಶುಕ್ಲಪಕ್ಷ, ಉತ್ತರಾಯಣ ಅನ್ನುವಂತಹ ಮಾರ್ಗದಿಂದ ಹೋದ ಬ್ರಹ್ಮವೇತ್ತರು ಬ್ರಹ್ಮನನ್ನು ಪಡೆದು ಹಿಂತಿರುಗಿ ಬರೋದಿಲ್ಲ. ಇದಕ್ಕೆ ವಿರುದ್ಧವಾಗಿ ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಹೊಗೆ, ರಾತ್ರಿ, ಕೃಷ್ಣಪಕ್ಷ, ದಕ್ಷಿಣಾಯನ ಮಾರ್ಗದಿಂದ ಹೋದಂತಹ ಯೋಗಿಗಳು ಚಂದ್ರಲೋಕವನ್ನು ಸೇರಿ ಪುನಃ ಹುಟ್ಟುತ್ತಾರೆ. ಈ ಎರಡು ಮಾರ್ಗಗಳನ್ನು ಜನರು ಅನುಸರಣೆ ಮಾಡ್ತಾರೆ. ಒಂದು ಮುಕ್ತಿಯನ್ನು ನೀಡುತ್ತೆ, ಮತ್ತೊಂದು ಪುನರ್ಜನ್ಮವನ್ನು ನೀಡುತ್ತೆ. ಈ ಎರಡು ಮಾರ್ಗಗಳಿಂದಲೂ ಆರಾಧಿಸಲ್ಪಡೋಳು ತಾಯಿ. ಅವರವ್ರ ಕರ್ಮಕ್ಕನುಸಾರವಾಗಿ ಫಲವನ್ನು ನೀಡ್ತಾಳೆ ಆಕೆ. ಇದನ್ನು ಮತ್ತೊಂದು ರೀತಿಯಲ್ಲೂ ಹೇಳ್ಬೋದು. ದಕ್ಷಿಣ ಹಾಗೂ ಅದಕ್ಷಿಣ ಅಂದರೆ ವಾಮ ಮಾರ್ಗದಿಂದಲೂ ಪೂಜಿಸಲ್ಪಡುವಂಥವಳು. ದಕ್ಷಿಣ ಮಾರ್ಗ ಅನ್ನೋದು ಸಾತ್ವಿಕರು ಅನುಸರಿಸುವಂತಹ ಯೋಗ್ಯವಾದ ಮಾರ್ಗ. ಸಾತ್ವಿಕ ಪೂಜೆಯಿಂದ ಮಾತೆಯ ಅನುಗ್ರಹವನ್ನು ಪಡೆಯೋದು. ಇದಕ್ಕೆ ವಿರುದ್ಧವಾಗಿರೋದು ವಾಮ ಮಾರ್ಗ. ತಮೋಗುಣಯುಕ್ತರಾಗಿ ದುಷ್ಟ ಚಿಂತನೆಗಳಿಂದ ಕೂಡಿ ಕೇವಲ ಲೌಕಿಕ ಅಪೇಕ್ಷೆಗಳನ್ನು ಪೂರೈಸ್ಕೊಳ್ಳೋದಕ್ಕಾಗಿ ಮಾತೆಯನ್ನು ಆರಾಧನೆ ಮಾಡೋದು. ಈ ರೀತಿ ತಾಯಿಯನ್ನು ಪೂಜೆ ಮಾಡಿದ್ರೂ ಆ ಅಪೇಕ್ಷೆ ತತ್ಕ್ಷಣಕ್ಕೆ ಈಡೇರದಂತೆಯೇ ಭಾಸವಾಗತ್ತೆ. ಆದರೆ ಆ ದುಷ್ಟ ಕಾರ್ಯಗಳ ಫಲವನ್ನೂ ಸಹ ಆ ಪೂಜಕನೇ ಅನುಭವಿಸ್ಬೇಕಾಗತ್ತೆ. ನಾವು ಹಲವಾರು ರಾಕ್ಷಸರ ನಿದರ್ಶನಗಳನ್ನು ಇಲ್ಲಿ ಜ್ಞಾಪಿಸ್ಕೋಬಹುದು. ಕಠಿಣ ತಪಸ್ಸನ್ನು ಮಾಡ್ತಾರೆ, ಘೋರ ತಪಸ್ಸನ್ನು ಮಾಡಿ ಯಾವುದೋ ಒಂದು ಅವರು ಅಂದ್ಕೊಂಡಂತಹ ಉತ್ಕೃಷ್ಟವಾದಂತಹ ವರ ಅನ್ನೋದನ್ನು ಕೇಳ್ತಾರೆ. ಅವ್ರ ತಪಸ್ಸಿನ ಫಲಕ್ಕನುಗುಣವಾಗಿ ವರ ಅವರಿಗೆ ಸಿಗತ್ತೆ. ಆದರೆ ಅವರು ಉದ್ಧಾರವಾಗ್ತಾರ? ಅವರ ಅವಸಾನ ಕಟ್ಟಿಟ್ಟ ಬುದ್ಧಿ. ಆ ಲೌಕಿಕವಾದ ಅಪೇಕ್ಷೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ದ್ವೇಷ, ಅಸೂಯೆ, ಈರ್ಷೆ, ಮತ್ಸರ ಇವುಗಳಿಗನ್ನು ಈಡೇರಿಸ್ಕೊಳ್ಳೋಕ್ಕಾಗಿಯೇ ಅವರು ವರ ಕೇಳಿರ್ತಾರೆ. ಹಾಗಾಗಿ ಅದು ಅವರ ಅವಸಾನಕ್ಕೆ ಕಾರಣವಾಗುತ್ತೆ. ದುಷ್ಟ ಕಾರ್ಯಗಳಿಗಾಗಿ ನಾವು ಮಾತೆಯನ್ನು ಪೂಜೆ ಮಾಡಿದ್ರೆ ಅದರ ಒಂದು ಕೆಟ್ಟ ಫಲವನ್ನೂ ನಾವೇ ಅನುಭವಿಸ್ಬೇಕಾಗತ್ತೆ. ಉತ್ತಮ ರೀತಿಯಿಂದ ಸಾತ್ವಿಕ ಪೂಜೆಯನ್ನು ಮಾಡಿದ್ರೆ ಅದರ ಫಲವನ್ನು ನಾವೇ ಅನುಭವಿಸೋದು. ಭಕ್ತಿಯಿಂದ ಪೂಜೆ ಮಾಡಿದ್ರೆ ಯಾವ ಮಾರ್ಗದ ಪೂಜೆಗಾದರೂ ಒಲಿದು ಅನುಗ್ರಹಿಸ್ತಾಳೆ ಮಾತೆ. ಆದರೆ ದುಷ್ಟ ಚಿಂತನೆ ಜೊತೆಗೆ ನಾವು ಮಾಡಿದ ಪೂಜೆ ಅದರ ಫಲ ಎಂದಿಗೂ ಸಹ ಉತ್ತಮವಾಗಿರೋದಿಲ್ಲ ಮತ್ತು ಶಾಶ್ವತವೂ ಆಗಿರೋದಿಲ್ಲ. ಆಯಾ ಕರ್ಮಗಳಿಗೆ ಅನುಸಾರವಾದಂತಹ ಫಲವನ್ನು ನೀಡ್ತಾಳೆ ಆ ಜಗನ್ಮಾತೆ. ಹಾಗಾಗಿ ನಾವು ಯಾವ ಭಾವದಿಂದ ಜಗನ್ಮಾತೆಯನ್ನು ಪೂಜಿಸ್ತೀವಿ, ಯಾವ ಭಾವದಿಂದ ನಾವು ವರವನ್ನು ಬೇಡ್ತೀವಿ, ಹೃದಯದಲ್ಲಿ ಎಂತಹ ಭಾವನೆಯನ್ನು ಇಟ್ಕೊಂಡಿರ್ತೀವಿ ಅದು ಮುಖ್ಯ. ನಾವು ಪೂಜೆ ಮಾಡುವಾಗ
ಮಾತೆಯನ್ನು ಆರಾಧಿಸುವಾಗ ಅಥವಾ ವರವನ್ನು ಬೇಡುವಾಗ ಶುದ್ಧ ಮನಸ್ಕರಾಗಿ ಪರಿಶುದ್ಧ ಹೃದಯದಿಂದ ಲೋಕ ಕಲ್ಯಾಣಕ್ಕಾಗಿ ಆತ್ಮೋದ್ಧಾರಕ್ಕಾಗಿ ಪೂಜೆಯನ್ನು ಮಾಡಿದ್ದೇ ಆದರೆ ಅದರ ಒಂದು ಉತ್ಕೃಷ್ಟ ಫಲವನ್ನು ಜಗನ್ಮಾತೆ ಶೀಘ್ರವೇ ಅನುಗ್ರಹಿಸ್ತಾಳೆ. 924ನೆಯ ನಾಮ ದರಸ್ಮೇರ ಮುಖಾಂಬುಜ, ಮುಗುಳ್ನಗೆಯಿಂದ ಕೂಡಿದಂತಹ ಮುಖವನ್ನು ಹೊಂದಿರುವಂಥವಳು. ಮಾತೆಯ ಮುಖ ನಸುನಗೆಯಿಂದ ಕೂಡಿ ಅರಳುತ್ತಾ ಇರುವಂತಹ ಕಮಲ ಪುಷ್ಪದಂತೆ ರಮಣೀಯವಾಗಿರುತ್ತೆ. ಆಶ್ರಿತರಿಗೆ ಅಭಯವನ್ನು ನೀಡುವಂತಹ ಮಂಗಳಮೂರ್ತಿ ಈಕೆ. ಭಕ್ತರ ಮನಸ್ಸಿನ ಆತಂಕ, ಚಾಂಚಲ್ಯ, ವ್ಯಥೆ ಇವುಗಳನ್ನೆಲ್ಲ ದೂರಪಡಿಸಿ ಕರುಣೆಯಿಂದ ಪ್ರೀತಿಯಿಂದ ಆಶ್ವಾಸನೆಯನ್ನು ನೀಡುತ್ತೆ ಆ ಮಾತೆಯ ಮುಖಾರವಿಂದ. ಮಾತೆಯ ವಾತ್ಸಲ್ಯಭರಿತ ನೋಟ ಮಾತ್ರದಿಂದಲೇ ಭಕ್ತರ ದುಃಖಗಳೆಲ್ಲ ಶಮನವಾಗುತ್ತೆ. ಆಕೆಯ ಹತ್ತಿರ ಹೋಗೋಕ್ಕೆ ಧೈರ್ಯ ಉಂಟಾಗುತ್ತೆ. ಲೌಕಿಕವಾಗಿಯೂ ನಾವು ಇದನ್ನು ಗಮನಿಸಬಹುದು. ಯಾರ್ದಾರ ಹತ್ರ ನಾವೇನಾರು ಸಹಾಯ ಕೇಳ್ಕೊಂಡು ಹೋಗುವಾಗ ಅಥವಾ ಮೇಲಧಿಕಾರಿಗಳ ಹತ್ರ ಹೋಗ್ಬೇಕಾದ್ರೆ ಏನಾರು ಅವರಿಂದ ನಮಗೆ ನಿರೀಕ್ಷಿಸಿ ಹೇಗಪ್ಪ ಹೋಗೋದು ಅವ್ರ ಹತ್ರ ಅಂತ ಸಂಕೋಚದಿಂದ ಅವ್ರ ಹತ್ರ ಹೋಗಬೇಕಾದ ಪರಿಸ್ಥಿತಿ ಬಂದರೆ, ನಮ್ಮ ಕಷ್ಟಗಳನ್ನು ಹೇಳ್ಕೊಬೇಕಾದಂಥ ಪರಿಸ್ಥಿತಿ ಬಂದರೆ, ನೋಡ್ತಿದ್ದಂಗೆ ಅವರು ಏನಾರೋ ಉಗ್ರವಾಗಿ ಕೋಪದಿಂದ ಕ್ರೋಧದಿಂದ ಕೂತಿದ್ರೆ ಬೇಡಪ್ಪ ಅವ್ರ ಹತ್ರ ಹೋಗೋದು, ನನ್ನ ಕಷ್ಟ ನನಗೇ ಇರಲಿ, ಅವ್ರ ಹತ್ರ ಏನು ಹೇಳ್ಕೊಳ್ಳೋದು ಬೇಡ, ಇನ್ನೇನು ಅದರಿಂದ ಮತ್ತೇನು ನಾನೇ ಬಯಸ್ಕೋಬೇಕಾಗತ್ತೋ ಅಂತ ವಾಪಸ್ ಬಂದುಬಿಡ್ತೀವಿ. ಅದೇ ನಾವು ಹತ್ತಿರ ಹೋಗ್ತಿದ್ದಂಗೆ ಅವರು ಮುಗುಳ್ನಗೆಯಿಂದ ಸಹಾನುಭೂತಿಯಿಂದ ತಾಳ್ಮೆಯಿಂದ ನಮ್ಮ ಮಾತನ್ನು ಆಲಿಸೋದಾದರೆ ಅಥವಾ ನಮ್ಮ ಕಡೆ ತಾಳ್ಮೆಯಿಂದ ನೋಡಿದ್ದೇ ಆದರೆ, ಮುಗುಳ್ನಗೆಯಿಂದ ನೋಡಿದ್ದೇ ಆದರೆ ನಮಗೊಂದು ಧೈರ್ಯ ಬರುತ್ತೆ, ಆಶ್ವಾಸನೆ ಬರುತ್ತೆ. ನನ್ನ ಕಷ್ಟಗಳನ್ನು ನಾನು ಇವ್ರ ಬಳಿ ಹೇಳ್ಕೋಬಹುದು ಅನ್ನೋ ಧೈರ್ಯ ಬರುತ್ತೆ. ಲೌಕಿಕವಾದ ಸಣ್ಣ ಸಣ್ಣ ವಿಷಯಗಳಲ್ಲೇ ನಾವು ಇಂಥದ್ದು ಗಮನಿಸ್ತೀವಿ. ಹಾಗಿರುವಾಗ ಆ ಜಗನ್ಮಾತೆಯನ್ನು ಹತ್ತಿರ ಹೋಗುವಂತಹ ಭಕ್ತ ತನ್ನೆಲ್ಲ ದುಗುಡ, ತನ್ನೆಲ್ಲ ದುಃಖ, ತನ್ನೆಲ್ಲ ಕಷ್ಟಗಳನ್ನು ಆಕೆಗೆ ಅರ್ಪಿಸಿ ಶರಣಾಗೋದಕ್ಕಾಗಿ ಹೋಗ್ತಾನೆ. ಹಾಗಿರುವಾಗ ಆಕೆಯ ಮುಖ ಮುಗುಳ್ನಗೆಯಿಂದ ಕೂಡಿದರೆ ಸಹನೆ, ತಾಳ್ಮೆ, ಶಾಂತಿ ಅಲ್ಲಿ ಕಂಡು ಬರ್ತಾ ಇದ್ದರೆ ಭಕ್ತನಿಗೆ ಒಂದು ಆಶ್ವಾಸನೆ ಸಿಗತ್ತೆ, ನಂಬಿಕೆ ಸಿಗತ್ತೆ, ಧೈರ್ಯ ಸಿಗತ್ತೆ ಆಕೆಯ ಬಳಿಗೆ ಹೋಗೋಕ್ಕಾಗಿ. ಅದಕ್ಕಾಗಿಯೇ ಮಾತೆಯ ವಿಗ್ರಹವನ್ನು ಮಾಡುವಾಗಲೂ ಭೌತಿಕವಾಗಿ ರೂಪವನ್ನು ಕೊಟ್ಟು ಮಾತೆಯನ್ನು ಆರಾಧಿಸುವಾಗ ಆ ಮಾತೆಯ ಭಾವಚಿತ್ರ ಅಥವಾ ಯಾವುದೇ ಇಷ್ಟದೇವರ ಭಾವಚಿತ್ರ, ವಿಗ್ರಹ, ಈ ರೀತಿ ಏನೇ ಆಗಲಿ ಮುಗುಳ್ನಗೆ ಮಂದಸ್ಮಿತವಾದಂತಹ ದೈವ ಸ್ವರೂಪವನ್ನೇ ಭಕ್ತರು ಇಷ್ಟಪಡೋದು. ಆ ಆಶ್ವಾಸನೆಯೇ ಅವರಲ್ಲಿ ಭಕ್ತಿ ಮತ್ತಷ್ಟು ದೃಢವಾಗುವಂತೆ ಮಾಡುತ್ತೆ. ಅಂತಹ ಮಾತೆ ತನ್ನ ಸೃಷ್ಟಿಯ ಒಳಿತಿಗಾಗಿ, ತನ್ನ ಸೃಷ್ಟಿಯ ಒಂದು ಉದ್ಧಾರಕ್ಕಾಗಿ ಸರ್ವದಾ ತಾನು ಸನ್ಮುಖಳಾಗಿ ಅವರ ಕಷ್ಟಗಳನ್ನು ಆಲಿಸ್ತಾ ಅವರ ಕಷ್ಟಗಳನ್ನು ಪರಿಹಾರ ಮಾಡೋದರಲ್ಲಿ ತೊಡಗಿರ್ತಾಳೆ. ಆ ಮಾತೆಯ ಅನುಗ್ರಹವನ್ನು ಬೇಡೋದಕ್ಕಾಗಿ ನಾವು ಸಹಸ್ರನಾಮದ ಒಂದೊಂದೇ ನಾಮಗಳ ಅರ್ಥವನ್ನು ಅನುಸಂಧಾನ ಮಾಡ್ತಾ ಮುಂದೆ ಸಾಗೋಣ. ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ.